ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸೊ ನೀವು ನೋಡ್ತಾ ಇರ್ಬೋದು, ಏನಪ್ಪ ಎಲ್ಲಿ ಹೋಗ್ತಾ ಇದ್ದಾರೆ ಇವರು ಇವತ್ತು ಅಂತ. ಸೊ ಎಸ್, ನಾವಿವತ್ತು ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ನಾನು ತುಂಬ ಚಿಕ್ಕವಳಾಗಿದ್ದಾಗ ಹೋಗಿದ್ದು. ಸೊ ಅದಕ್ಕೆ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಇವಾಗ ಚಾಮುಂಡಿ ಹಿಲ್ಸ್ ಹೋಗ್ತಾ ಇದ್ದೀವಿ. ಸೊ ನಾನೇನು ಅಂದ್ಕೊಂಬಿಟ್ಟಿದ್ದೆ ಅಂತಂದರೆ, ಅಸಂಪ್ಷನ್ನು ಪಾರ್ಕಿಂಗ್ ಎಲ್ಲ ಚಾಮುಂಡಿ ಬೆಟ್ಟಕ್ಕೆ ಹೋದ್ಮೇಲೆ ದೇವಸ್ಥಾನದ ಮುಂದೆನೇ ಇರುತ್ತೆ ಅಂತೆಲ್ಲ ಅಂದ್ಕೊಂಬಿಟ್ಟಿದ್ದೆ. ಸೊ ಇಲ್ಲಿ ನೋಡಿದ್ರೆ ಲೈಕ್ ಪಾರ್ಕಿಂಗ್ ಸಪ್ರೇಟ್ ಇದೆ, ಆಮೇಲೆ ಟೆಂಪಲ್ ಸಪ್ರೇಟ್ ಇದೆ. ಸೊ ಪಾರ್ಕಿಂಗ್ ಎಲ್ಲ ಅಂದರೆ ಮಲ್ಟಿ ಲೆವೆಲ್ ಪಾರ್ಕಿಂಗು. ಸೊ ನೀವು ಹೋದ ತಕ್ಷಣ ನೀವು ಸ್ಕ್ಯಾನ್ ಮಾಡ್ಬೋದು, ಹೋಗಿ ವೆಹಿಕಲ್ ನಿಲ್ಲಿಸ್ಬಿಟ್ಟು ಆಮೇಲೆ ಸ್ವಲ್ಪ ನಡ್ಕೊಂಬಂದು ಆಮೇಲೆ ಟೆಂಪಲ್ ಸಿಗುತ್ತೆ. ಟೆಂಪಲ್ ಅಂತೂ ತುಂಬ ಅಂದರೆ ತುಂಬ ಕ್ರೌಡೆಡ್ ಇತ್ತು. ನಾವು ಫಸ್ಟ್ ವೀಕಲ್ಲಿ ಹೋಗಿದ್ವಿ, ತುಂಬ ಕ್ರೌಡೆಡ್ ಇತ್ತು. ಸೊ ಅದಕ್ಕೆ ಓಕೆ, ಅಟ್ಲೀಸ್ಟ್ ಸ್ಪೆಷಲ್ ದರ್ಶನ ಅಂತ ಅದ್ರ ತಗೊಳ್ಳೋಣ ಅಂತ ಹೋಗಿ 100 ರೂಪೀಸ್ ಕೊಟ್ಟು ತೊಗೊಂಡ್ವಿ. ಅದು ಕೂಡ ತುಂಬ ಕ್ರೌಡೆಡ್ ಇತ್ತು. ಸೊ ನಾವು ನೋಡ್ತಾ ಇರ್ಬೋದು ಹೆಂಗಿದೆ ಕ್ಯೂ ಅಂತ. ಫುಲ್ ಆಲ್ಮೋಸ್ಟ್ ಒಂದು 1 ಅವರ್ ಕ್ಯೂವಲ್ಲಿ ನಿಂತ ಮೇಲೆ ನಾವು ಆ್ಯಕ್ಚುಲಿ ದರ್ಶನಕ್ಕೆ ಸಿಕ್ಕಿದ್ದು. ಕ್ಯೂ ಅಂತೂ ಫುಲ್ ಇತ್ತು, ಆಮೇಲೆ ಫುಲ್ ಕ್ರೌಡೆಡ್ ಇತ್ತು. ಸೊ ಫಸ್ಟ್ ಟೈಮ್ ನೋಡಿದೆ, ಚೆನ್ನಾಗಿತ್ತು. ಬಟ್ ತುಂಬ ರಶ್ ಆಗಿದ್ದರಿಂದ ತುಂಬ ಅಷ್ಟೇನು ನೋಡೋಕ್ಕೆ ಸಿಗಲಿಲ್ಲ ನನಗೆ. ಆ್ಯಂಡ್ ಅಲ್ಲಿ ಬಂದಮೇಲೆ ಅಲ್ಲೇ ಶಾಪಿಂಗಿಗೆ ಅಂತಲೂ ಇರುತ್ತವೆ. ಎಲ್ಲ ಥರ ಟಾಯ್ಸ್ ಇಟ್ಟುಕೊಂಡಿರ್ತಾರೆ, ಎಲ್ಲ ಇಟ್ಕೊಂಡಿರ್ತಾರೆ. ಆಮೇಲೆ ಅದು ತೊಗೊಂಡು ವಾಪಸ್ ಹೋಗ್ತಾ ಇದ್ವಿ. ಹಂಗೆ ಹೋಗ್ಬೇಕಾದ್ರೆ ಬೆಟ್ಟದಲ್ಲಿ ಮೈಸೂರದು ವ್ಯೂ ಕಾಣಿಸುತ್ತೆ ಬೆಟ್ಟದಲ್ಲಿ ನಿಂತ್ಕೊಂಡು ನೋಡಿದ್ರೆ. ಸೊ ಅದೇ ನೋಡ್ತಾ ಇದ್ವಿ ಇವಾಗ. ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ. ಅಲ್ಲಿ ಲಲಿತ ಮಹಲ್, ಅರಮನೆ ಎಲ್ಲ ಕಾಣಿಸುತ್ತೆ. ಹಂಗೆ ಒಂದಷ್ಟು ಪಿಕ್ಸ್ ತೊಗೊಂಡು ಹಂಗೆ ನಮ್ಮ ಊರಿನ ಕಡೆ ವಾಪಸ್ ಹೋಗಿದ್ವಿ. ಬರೀ ಬೆಟ್ಟ ಅಲ್ಲ, ಇನ್ನು ಬೇರೆ ಬೇರೆ ಕಡೆ ಎಲ್ಲ ಹೋಗಿದ್ವಿ.